ಯಾವತ್ತೂ ಕೂಡ ಯಾರು ತಪ್ಪು ಮಾಡಿದ್ದಾನೆ ಅವನಿಗೆ ಯಾರು ಸಾಥ್ ನಿಲ್ಲಬಾರ್ದು. ಯಾರು ತೊಂದರೆಗೊಳಗಾಗಿದ್ದಾನೆ ಆತನ ಪಾಪ ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡೋರು ಯಾರಿದ್ದಾರೆ? ಹಾಗಿದ್ರೆ ರೇಣುಕಾ ಸ್ವಾಮಿಯನ್ನು ಕೊಂದವರು ಯಾರು ಕೊಂದಿಲ್ವಾ? ಹಾಗಿದ್ರೆ ಇಷ್ಟು ಜನ ಆರೋಪಿಗಳಿದ್ದಾರಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಿಂದು ಬಿಡಿ ಅದನ್ನು, ಮುಗೀಲಿ ಅಲ್ಲಿಗೆ. ಯಾರು ಏನು ಮಾಡಿಲ್ಲ ತಾನೆ ರೇಣುಕಾ ಸ್ವಾಮಿಯನ್ನು ಕೊಂದವರು ತಿಂದುಬಿಡಿ. ಇತ್ತೀಚೆಗೆ ಒಂದು ಶಾಕಾಹಾರಿ ಅಂತ ಒಂದು ಕನ್ನಡ ಪಿಕ್ಚರ್ ಬಂದಿತ್ತು. ಅದರಲ್ಲಿ ಏನು ರಂಗಾಯಣ ರಘು ಕಟ್ ಮಾಡಿ 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 ಆ ಬೆಂಕಿಗೆ ಹಾಕ್ತಾ ಇರ್ತಾರೆ. ಹಾಗೇನೆ ಒಂದೊಂದು ಪೀಸ್ ಮಾಡಿ ತಿಂದುಬಿಡಿ ನೀವೆಲ್ಲ. ಪಾಪದವರಿಗೆ ಕಾಲನೇ ಇಲ್ವಾ? ರೇಣುಕಾ ಸ್ವಾಮಿ ಯಾರು? ರೇಣುಕಾ ಸ್ವಾಮಿ ನೋಡಿ, ಈತ ರೇಣುಕಾ ಸ್ವಾಮಿ ಹೆಂಗಿದ್ದಾನೆ ಸರ್ ಇವನು? ಹೆಂಗಿದ್ದಾನೆ ಈ ಮನುಷ್ಯ? ಹೆಂಗಿದ್ದಾನೆ ಈ ಮನುಷ್ಯ? ಮೂಗು ಕಂಪ್ಲೀಟ್ ಓಪನ್ ಆಗಿದೆ ಸರ್, ಬಾಯಿ ಕಂಪ್ಲೀಟ್ ಓಪನ್ ಆಗಿ ಇಲ್ಲಿ ತನಕ ಬಂದು ನಮ್ಗೆ ತೋರ್ಸೋಕ್ಕಾಗ್ತಾ ಇಲ್ಲ ಸರ್. ಆಮೇಲೆ ನರಪೇತಲ್ ಒಂಥರ ಇದ್ದಾನೆ ಸರ್. 16 ಜನ ಸೇರಿ ಹೊಡೆದಿದೆ ನೋಡಿ. ಈ ಮೂಗಿದೆಯಲ್ಲ ಕಂಪ್ಲೀಟ್ ಓಪನ್ ಆಗಿದೆ, ಕಂಪ್ಲೀಟ್ ಓಪನ್. ಬಾಯಿ ಮತ್ತು ದವಡೆ ಓಪನ್ ಆಗಿ ಫುಲ್ ಕಾಣ್ತಾ ಇದೆ. ರೇಣುಕಾ ಸ್ವಾಮಿಗೆ ಭೂಲೋಕದಲ್ಲೇ ನರಕ ದರ್ಶನ. ಈ ರೇಣುಕಾ ಸ್ವಾಮಿ ಅಂದರೆ ಒಂದು ಹೇಳ್ತೀನಿ, ನಮ್ಮಲ್ಲಿ ಹಿಂದೂಗಳಲ್ಲಿ ಒಂದು ಮಾತಿದೆ, ಬ್ರಹ್ಮಹತ್ಯೆ ದೋಷ. ಬ್ರಾಹ್ಮಣರನ್ನು ಹತ್ಯೆ ಮಾಡಬಾರ್ದೇಳಿ ಒಂದು ಹೇಳ್ತಾರಲ್ವ, ಬ್ರಾಹ್ಮಣ ಹತ್ಯೆ ದೋಷ ಇದೆ ಅಂತೇಳಿ. ಈ ಮನುಷ್ಯ ಲಿಂಗಾಯತ, ಜೊತೆಗೆ ಅಯ್ಯನವರು ಅಂತೀವಲ್ಲ, ಅಯ್ಯನವರು. ಈ ಲಿಂಗಾಯತರಲ್ಲಿ ಭಾಳ ಇದೆ. ಇಂಥವ್ರಿಗೆ ಹಿಂಗೆ ಏನಾದರೂ ಈ ಕಾಲೇನಾದರೂ ತಾಗಿಬಿಟ್ರೆ ಲಿಂಗಾಯತರು ಹಂಗೆ ಅಡ್ಡ ಬಿದ್ದುಬಿಡ್ತಾರೆ ಅಯ್ಯನವರು ಅಂತ. ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಲಿಂಗಾಯತರಲ್ಲಿ ಬ್ರಾಹ್ಮಣರಿದ್ದಾಗೆ ಇವರು. ಪ್ರತಿಯೊಬ್ಬರು ಕೂಡ ಇವರು ಕಾಲಿಗೆ ಬೀಳ್ತಾರೆ. ಅಂದರೆ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಅವರ ಕಾಲಿಗೆ ಬಿದ್ದರೆ ಅವರು ನೆಕ್ಸ್ಟ್ ಲಿಂಗ ಪೂಜೆ ಮಾಡುವಾಗ ಆ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ. ಹಾಗಾಗಿ ಇವರನ್ನು ಯಾರು ಕಾಲಿಗೆ ಬೀಳಿಸ್ಕೊಳ್ಳೋದಿಲ್ಲ. ರೈಟ್, ಅಯ್ಯನವರು ಅಂತಾರೆ ಇವರು. ಓಕೆ, ರೇಣುಕಾ ಸ್ವಾಮಿಗೆ ಭೂಲೋಕದಲ್ಲೇ ನರಕ ದರ್ಶನ. ಪಾಪ ಇವನು ದರ್ಶನ್ ಅವರ ದೊಡ್ಡ ಅಭಿಮಾನಿ ರೀ, ಭಾಳ ದೊಡ್ಡ ಅಭಿಮಾನಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಜೊತೆಗೆ ಈ ಪವಿತ್ರ ಗೌಡ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪವಿತ್ರ ಗೌಡ ದೂರ ಹೋಗಿ ಅಂತ ಹೇಳ್ತಿರೋದು. ಇಂಚಿಂಚು ನರಳಿ ಸಾಯುವಂತೆ ಹೊಡೆಯಲಾಗಿತ್ತು. ಆತ ಮೆಸೇಜ್ ಹಾಕಿದ್ದನ್ನು ಪವಿತ್ರ ಗೌಡ ಹೇಳಿದ್ಲು ಅಂತೇಳಿ ದರ್ಶನೇ ಬಂದು ಚಿತ್ರದುರ್ಗದ ರಾಘವೇಂದ್ರ ಅನ್ನುವಂಥ ಅಭಿಮಾನಿ ಸಂಘದ ಅಧ್ಯಕ್ಷನಿಗೆ ಕರೆ ಮಾಡಿ ಆತನನ್ನು ಕರ್ಕೊಂಬ ಅಂತ ಹೇಳಿ ಆತನನ್ನು ಕರ್ಕೊಂಬಂದು ಶೆಡ್ಡಲ್ಲಿ ಕೂಡಿ ಹಾಕಿ ಎಲ್ಲ ಸೇರಿ ಹೊಡೆದು ಸಾಯಿಸ್ಬಿಟ್ರು. ಇಂಚಿಂಚು ನರಳಿ ಅಮಾನವೀಯವಾಗಿ ಹೊಡೆದು ಕೊಂದಿದ್ದು ಕೂಡ ಬೆಳಕಿಗೆ ಬಂದಿದೆ. ಆ ಫೋಟೋ ನೀವು ನೋಡಿದರೆ ನನಗೆ ಮತ್ತೆ ತೋರಿಸೋಕ್ಕೆ ಭಾಳ ಕಿರಿಕಿರಿ ಆಗ್ತಾ ಇದೆ. ರಾಕ್ಷಸನ ರೀತಿಯಲ್ಲಿ ಆತನ ಮೇಲೆ ಇರಕ್ತಾರೆ. ರಾಕ್ಷಸರ ರೀತಿ ಯುವಕನ ಕೊಲೆ ಮಾಡಿ ಬಿಸಾಡಿದ್ರು, ಮರ್ಮಾಂಗ ಕೊಡಿತಾರೆ. ಮೊನ್ನೆ ಅಷ್ಟೇ ಮದುವೆ ಆಗಿದೆ, 1 ವರ್ಷ ಆಗಿದೆ. ಇವರ ಪತ್ನಿ 5 ತಿಂಗಳ ಬಸುರಿ. ರೇಣುಕಾ ಸ್ವಾಮಿ ಮುಖದ ಮೂಳೆ ಮುರಿದೋಗಿದೆ ರೀ. ಇಲ್ಲಿ ಕಂಪ್ಲೀಟ್ ಮುರಿದು ಬಿಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟ್. ನಿಮಗೆಲ್ಲಾದರೂ ಫ್ರೆಶ್ ವಿಜುವಲ್ ಸಿಗ್ಬೋದು, ನಮಗೆ ತೋರ್ಸೋಕ್ಕಾಗಲ್ಲ, ತೋರಿಸೋಂಗಿಲ್ಲ ನಾವು. ಇದೆಯಲ್ಲ, ಈ ಪಾರ್ಟೇ ಹೋಗ್ಬಿಟ್ಟಿದೆ ಸರ್. ಈ ಪಾರ್ಟೇ ಹೋಗ್ಬಿಟ್ಟಿದೆ ಹೊಡೆದ ಫೋರ್ಸ್ಗೆ. ಈ ಪಾರ್ಟೇ ಇಲ್ಲ, ಜಸ್ಟ್ ಹಲ್ಲು ಕಾಣ್ತಾ ಇದೆ 4. ಏನು ಚೆಕ್. ಆಮೇಲೆ ರೇಣುಕಾ ಸ್ವಾಮಿ ಮೂಗು ಓಪನ್ ಆಗುವಂತೆ ಗುದ್ದಿದ್ರು. ಇದು ಇಲ್ಲಿ ಓಪನ್ ಆಗಿಬಿಟ್ಟಿದೆ. ಈ ನಾವು ತಲೆಬುರುಡೆ ನೋಡ್ತೀವಿ ಗೊತ್ತಾ, ತಲೆಬುರುಡೆ ನೋಡಿದಾಗ ಕಾಲಿ ಆ ಮೂಗು ಹೆಂಗೆ ಕಾಣುತ್ತೆ ಹಂಗೆ ಕಾಣ್ತಾ ಇತ್ತು. ಅದಕ್ಕೆ ನಾವು ಕವರ್ ಮಾಡಿದ್ವಿ. ಇಷ್ಟು ಭಾಗ ಹೆಂಗೆ ಹೊಡೆದಿದ್ದಾರೆ ಅಂತಂದರೆ ನೀವು ಆ ವಿಜುವಲಲ್ಲಿ ನೋಡ್ತಾ ಇದ್ರಿ, ಮಾಸ್ಕ್ ಹಾಕಿದಂಗಿದೆ ಆ ಥರ ಹೊಡೆದಿದ್ದಾರೆ. ಪದೇ ಯುವಕನ ಮರ್ಮಾಂಗಕ್ಕೆ ಒದ್ದಿದ್ರು. ಯಾವ ನಶೆಯಲ್ಲಿದ್ದರೋ ಗೊತ್ತಿಲ್ಲ. ನನಗೊಂದು ಮಾಹಿತಿ ಪ್ರಕಾರ ಚಿತ್ರದುರ್ಗದಿಂದ ಒಂದು ದೊಡ್ಡ ನಶೆ ವಿಚಾರ ಬೆಳಕಿಗೆ ಬರ್ತಾ ಇದೆ. ಡ್ರಗ್ಸ್ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅದರ ಹಿಂದೆ ಬಿದ್ದಿದ್ದೇವೆ ನಾವು. ಅದರ ಹಿಂದೆ ಬಿದ್ದಿದೆ ರಿಪಬ್ಲಿಕ್ ಕನ್ನಡ. ಯಾಕೆಂತಂದರೆ ನೀವು ಎಷ್ಟೇ ಒಬ್ಬನಿಗೆ ಪಾಪದವನಿಗೆ ಎಷ್ಟು ಹೊಡಿಬೋದು ರೀ? ಎಷ್ಟು ಹೊಡಿಬೋದು? ಒಂದು 4 ಹೊಡೆದ ನಂತರ ನಮಗೇನಾಗುತ್ತೆ? ಹಾಳಾಗೋಗಿ ಅಲ್ವಾ? ನೀವು ಮತ್ತೆ ಪದೇ ಸಾಯುವವರೆಗೆ ಹೊಡಿಬೇಕು ಅಂತಂದರೆ ಅದು ಒಬ್ಬ ಮನುಷ್ಯ ಸ್ಥಿಮಿತದಲ್ಲಿದ್ದು ಹೊಡಿಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಲ್ಲೇನೋ ಬೇರೆ ಕೆಲಸ ಮಾಡಿದೆ. ಎಡಭಾಗದ ಪಕ್ಕೆಲುಬು ಮುರಿದು ಹೋಗುವಂತೆ ಹಲ್ಲೆ. ಈ ಭಾಗದ ಪಕ್ಕೆಲುಬು ಇದೆಯಲ್ಲ, ಈ ಪಕ್ಕೆಲುಬು ಇರುತ್ತಲ್ಲ, ಅಲ್ಲಿ ಹೆಂಗೆ ಹೊಡೆದಿದ್ದಾರೆ ಅಂತಂದರೆ ಮುರಿದೋಗ್ಬಿಟ್ಟಿದೆ ರೀ ಪಕ್ಕೆಲುಬು.
ಪಕ್ಕೆಲುಬು ಮುರಿದೋಗ್ಬಿಟ್ಟು, ಪಕ್ಕೆಲುಬು ಇರೋದೇ ಕೇಳಿ ಅತೀ ಸೇಫ್ಟಿ ಶ್ವಾಸಕೋಶಕ್ಕೆ, ಅದನ್ನೇ ಹೊಡೆದಾಕ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿಗೆ ಕಾಲು ಕೈಗೆ ಬ್ಯಾಟ್ ದೊಣ್ಣೆಯಿಂದ ಹಲ್ಲೆ, ಕಾಲ್ಗೆ ಹೊಡೆದಿದ್ದಾರೆ, ಕೈಗೆ ಹೊಡೆದಿದ್ದಾರೆ, ಬ್ಯಾಟ್ನಿಂದ ದೊಣ್ಣೆಯಿಂದ ತಿವಿದಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ, ಸ್ಥಿಮಿತದಲ್ಲಿರೋ ಮನುಷ್ಯ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದು ಭಾಗನೂ ಬಿಟ್ಟಿಲ್ಲ. ಸೈನ್ಸಲ್ಲಿ ಯಾವುದೆಲ್ಲ ಭಾಗಗಳು ನಮ್ಗೆ ಹೇಳ್ತಾರೆ, ಕಿವಿ, ತಲೆ, ಕಾಲು, ಕೈ. ನೋಡಿ, ರೇಣುಕಾಸ್ವಾಮಿ ಕಿವಿಗೆ ಹಾಗೂ ತಲೆಗೆ ಗಂಭೀರ ಗಾಯ ಆಗಿದೆ. ಹೆಂಗೆ ಹೊಡೆದಿರ್ಬೋದು ಸರ್? ಮೆಸೇಜ್ ಮಾಡಿದ್ದಕ್ಕೆ ಅಣ್ಣನ ಫ್ಯಾಮಿಲಿಯಿಂದ ದೂರ ಇರು ಅಷ್ಟೇ. ಹಲ್ಲೆಯಿಂದ ನರಳಿ ನರಳಿ ಪ್ರಾಣ ಬಿಟ್ಟ ರೇಣುಕಾಸ್ವಾಮಿ. ನರಳಿ ಪ್ರಾಣ ಬಿಟ್ಟಿದ್ದಾರೆ. ನಾನು ನನ್ನ ಕೆಲವು ಲಿಂಗಾಯತ್ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ತಾ ಇದ್ದೆ, ಅಂದರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದದ್ದು. ಅವ್ರು ಹೇಳಿ, ನಾನು ಹೇಳಿದ್ನಲ್ಲ ಸರ್, 500 ಸರ್ ಅವ, ಅಯ್ಯಪ್ಪ 500 ಅಯ್ಯ. ಬಹಳ ಅದ್ಭುತವಾದಂಥ ರೆಸ್ಪೆಕ್ಟ್ ಇವರಿಗೆ. ಎಷ್ಟೇ ಹಿರಿಯರಾದರೂ ಕೂಡ ಇವರ ಕಾಲಿಗೆ ಬೀಳೋದು, ಇವರನ್ನ ಕಾಲಿಗೆ ಬೀಳಿಸ್ಕೊಳ್ಳೋದಿಲ್ಲ, ಗೊತ್ತಾಯ್ತಲ್ಲ ಆ ಥರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.